ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್. ನಾನು ಸಂಕೇತ್. ಈ ಬಾರಿಯ ಲೋಕಸಭಾ ಚುನಾವಣೆಯ ವಿಚಾರದಲ್ಲಿ ಮತ್ತು ಚುನಾವಣಾ ಆಯೋಗದ ವಿಚಾರದಲ್ಲಿ ಮಳೆ ನಿಂತರೂ ಮಳೆ ಹನಿ ನಿಲ್ಲಲ್ಲ ಅನ್ನೋ ಹಾಗಾಗಿದೆ. ಚುನಾವಣೆ ಮುಗಿದು ಫಲಿತಾಂಶ ಬಂದ ಮೇಲೂ EVM ಕುರಿತ ಚರ್ಚೆ ಮಾತ್ರ ತಣ್ಣಗಾಗಿಲ್ಲ. ಬದಲಿಗೆ ಬಿಸಿ ಬಿಸಿ ಚರ್ಚೆಗಳು ನಡೀತಾ ಇದ್ದಾವೆ. EVMನಲ್ಲಿ ಅಕ್ರಮ ಸಾಧ್ಯವಿದೆ ಅನ್ನೋ ಪ್ರತಿಪಾದನೆಯನ್ನು ಸಮರ್ಥಿಸೋ ಹಾಗೆ ವಿಶ್ವವಿಖ್ಯಾತ ಟೆಕ್ ಉದ್ಯಮಿ ಇಲಾನ್ ಮಸ್ಕ್ ಹೇಳಿದ ಮೇಲೆ ಈ ವಿವಾದಕ್ಕೆ ಹೊಸ ತಿರುವುಗಳು ಕೂಡ ಸಿಕ್ಕಂತಾಗಿದೆ. ಚುನಾವಣೆ ಘೋಷಣೆಯಾದಾಗಿನಿಂದಲೂ ಚುನಾವಣಾ ಆಯೋಗವು ನೀತಿ ಸಂಹಿತೆಯ ಉಲ್ಲಂಘನೆ ವಿಷಯದಲ್ಲಿ ತೋರಿದಂತಹ ನಿರ್ಲಕ್ಷ್ಯ ಇರಬಹುದು, EVM ವಿಷಯದಲ್ಲಿ ವ್ಯಕ್ತವಾದ ಅನುಮಾನಗಳನ್ನು ಪರಿಹರಿಸುವುದರಲ್ಲಿ ತೋರಿದ ಉಪೇಕ್ಷೆ ಇರಬಹುದು, EVM ಬಗೆಗಿನ ಅನುಮಾನವನ್ನು ಗಟ್ಟಿ ಮಾಡಿದೆಯೇ ಹೊರತು ಕಡಿಮೆ ಮಾಡಿಲ್ಲ. ಚುನಾವಣೆಗೂ ಮುನ್ನ EVM ಕುರಿತ ಗೊಂದಲಗಳನ್ನು ನಿವಾರಿಸಿ ಎಂದಷ್ಟೇ ಬೇಡಿಕೆ ಇತ್ತು. ಆದರೆ ಚುನಾವಣೆಯ ಬಳಿಕ ಪ್ರಶ್ನೆಗಳು ಹೆಚ್ಚಾಗಿವೆ. ಹಾಗಾಗಿ EVM ಮೇಲಿನ ಅನುಮಾನಗಳು ಕೂಡ ಹೆಚ್ಚಾಗಿವೆ. BJP ಟ್ಯಾಗ್ನೊಂದಿಗೆ EVM ಯಂತ್ರಗಳು ಪತ್ತೆಯಾಗಿದ್ದಿರಬಹುದು, EVM ಯಂತ್ರಗಳನ್ನು ಇಟ್ಟಿದ್ದಂತಹ ಸ್ಟ್ರಾಂಗ್ ರೂಮ್ಗಳ CC ಕ್ಯಾಮ್ರಾಗಳು ಬಂದಾಗಿದ್ದಿರಬಹುದು, EVM ಮತ ಎಣಿಕೆ ಸಮಯದಲ್ಲಿ ಪಕ್ಷಗಳ ಏಜೆಂಟ್ಗಳಿಗೆ ಪ್ರವೇಶವನ್ನು ನಿರ್ಬಂಧಿಸಿದ್ದಿರಬಹುದು, ಮತ ಎಣಿಕೆ ಬಳಿಕ ಕೆಲವು ಕ್ಷೇತ್ರಗಳಲ್ಲಿ ಮತದಾನಕ್ಕಿಂತ ಹೆಚ್ಚಿನ ಮತಗಳು ಎಣಿಕೆಯಾಗಿದ್ದಿರಬಹುದು, ಕೆಲವು ಕ್ಷೇತ್ರಗಳಲ್ಲಿ ಮತದಾನಕ್ಕಿಂತ ಕಡಿಮೆ ಮತಗಳು ಎಣಿಕೆಯಾಗಿದ್ದಿರಬಹುದು. ಹೀಗೆ ಒಂದರ ಹಿಂದೊಂದರಂತೆ ನಡೆದಂತಹ ಸಂಶಯಾಸ್ಪದ ಬೆಳವಣಿಗೆಗಳು EVM ಬಗ್ಗೆ ಇರೋ ಅನುಮಾನವನ್ನು ಇನ್ನಷ್ಟು ಹೆಚ್ಚಿಸಿದ್ದಾವೆ. ಯಾವುದೇ ಒಂದು ಸೇವೆ ಬಗ್ಗೆ ಬಳಕೆದಾರ ಅನುಮಾನವನ್ನು ವ್ಯಕ್ತಪಡಿಸಿದ್ರೆ ಅದನ್ನು ಬಗೆಹರಿಸೋದು ಸೇವೆ ನೀಡುವಂತಹವರ ಮೂಲಭೂತ ಕರ್ತವ್ಯ. ಆದರೆ ಇಲ್ಲಿ ಸಾಮಾನ್ಯ ಪ್ರಜೆ ಸಾಂವಿಧಾನಿಕ ಸಂಸ್ಥೆಯ ನಡೆಯನ್ನೇ ಅನುಮಾನಿಸ್ತಿದ್ದಾನೆ, ಆರೋಪಗಳನ್ನು ಮಾಡ್ತಾ ಇದ್ದಾನೆ. ಚುನಾವಣಾ ಆಯೋಗ ಇದಕ್ಕೆ ಉತ್ತರಿಸೋ ಅಥವಾ ಪ್ರತಿಕ್ರಿಯಿಸೋ ಗೋಜಿಗೆ ಹೋಗಿಲ್ಲ. ನ್ಯಾಯಮೂರ್ತಿ ಮದನ್ ಲೋಕೂರ್ ಸೇರಿದಂತೆ ನಿವೃತ್ತ ಅಧಿಕಾರಿಗಳು, ತಜ್ಞರು, ಗಣ್ಯರು ಕೂಡಿದಂತಹ ಒಂದು ಸಮಿತಿ ಹಲವು ತಕರಾರುಗಳನ್ನು ಪಟ್ಟಿ ಮಾಡಿ ಚುನಾವಣಾ ಆಯೋಗದೊಂದಿಗೆ ಚರ್ಚಿಸೋದಕ್ಕೆ ಹಲವು ಬಾರಿ ಪ್ರಯತ್ನ ನಡೆಸಿತು. ಆದರೆ ಆಯೋಗ ಮಾತ್ರ ಅವಕಾಶನೇ ನೀಡದೆ ತಿರಸ್ಕರಿಸಿತು. ಈ ಮುಚ್ಚುಮರೆ ಯಾಕೆ ಅನ್ನೋದೇ ಇವರಿಗೆ ಎಲ್ಲರನ್ನೂ ಕಾಡ್ತಾ ಇರುವಂತಹ ಪ್ರಶ್ನೆ. ಚುನಾವಣೆಯ ನಂತರ ಈ ಚರ್ಚೆ ನಿಂತು ಹೋಗಬಹುದು ಅನ್ನೋ ಲೆಕ್ಕಾಚಾರ ಆಯೋಗದ್ದಾಗಿತ್ತೋ ಏನೋ. ಆದರೆ ಸಾಮಾಜಿಕ ಕಾರ್ಯಕರ್ತರು, ಸ್ವತಂತ್ರ ಪತ್ರಕರ್ತರು ಚುನಾವಣಾ ಪ್ರಕ್ರಿಯೆ ಹಾಗೂ EVMನಲ್ಲಿ ಅಕ್ರಮ ನಡೆದಿದೆ ಅಂತ ದಾಖಲೆಗಳ ಸಮೇತ ಚರ್ಚೆಯನ್ನು ಹುಟ್ಟುಹಾಕಿದರು. ರಾಹುಲ್ ಗಾಂಧಿ EVM ಅನ್ನು ಬ್ಲ್ಯಾಕ್ ಬಾಕ್ಸ್ ಅಂತ ವ್ಯಂಗ್ಯ ಮಾಡಿದ್ರೆ, ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಸಮಸ್ಯೆ ಸೃಷ್ಟಿಸ್ತಾ ಇರುವಂತಹ EVMಗಳನ್ನು ಬಳಸೋದನ್ನು ಕೈ ಬಿಡಬೇಕು ಅಂತಿದ್ದಾರೆ. ಈ ವಾದಕ್ಕೆ ಪುಷ್ಟಿ ನೀಡೋ ಹಾಗೇನೆ ಇಲಾನ್ ಮಸ್ಕ್ ಹೇಳಿಕೆ ಕೂಡ ಹೊರಬಿದ್ದಿದೆ. ಈ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗಕ್ಕೆ ನಾವು 10 ಪ್ರಶ್ನೆಗಳನ್ನ ಕೇಳ್ತಿದ್ದೀವಿ. ಇವು ಈಗಾಗಲೇ ಭಿನ್ನ ಭಿನ್ನ ವೇದಿಕೆಗಳಲ್ಲಿ ಭಿನ್ನ ಭಿನ್ನ ವ್ಯಕ್ತಿಗಳಿಂದ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಗಳೇ. ಮೊದಲನೇ ಪ್ರಶ್ನೆ, EVMಗಳನ್ನು ಭದ್ರವಾಗಿಡೋ ಸ್ಥಳದ ಸುರಕ್ಷತೆಯಲ್ಲಿ ಚುನಾವಣಾ ಆಯೋಗ ಬೇಜವಾಬ್ದಾರಿಯನ್ನು ತೋರಿದ್ಯಾಕೆ? ಕಾರು, ಅಂಗಡಿ ಎಲ್ಲೆಂದರಲ್ಲಿ EVMಗಳು ಪತ್ತೆಯಾಗಿದೆಯಾಕೆ? ಎರಡನೇ ಪ್ರಶ್ನೆ, 2019 ಲೋಕಸಭಾ ಚುನಾವಣೆಯಲ್ಲಿ 373 ಕ್ಷೇತ್ರಗಳ ಮತದಾನ ಮತ್ತು ಮತ ಎಣಿಕೆಯಲ್ಲಿ 56 ಲಕ್ಷಕ್ಕೂ ಹೆಚ್ಚು ಮತಗಳ ವ್ಯತ್ಯಾಸ ಕಂಡುಬಂದಿತ್ತು. ಈ ವ್ಯತ್ಯಾಸಕ್ಕೆ ಕಾರಣ ಏನು? 2024 ಚುನಾವಣೆಯಲ್ಲೂ ಈ ವ್ಯತ್ಯಾಸ ಕಂಡುಬಂದಿದೆ. ಹೀಗ್ಯಾಕೆ? ಈ ಬಗ್ಗೆ ಚುನಾವಣಾ ಆಯೋಗ ಯಾಕೆ ಸ್ಪಷ್ಟನೆ ನೀಡಿಲ್ಲ? ಮೂರನೇ ಪ್ರಶ್ನೆ, ಚುನಾವಣಾ ಆಯೋಗದ ಸಂಗ್ರಹಾಗಾರದಿಂದ 19 ಲಕ್ಷ EVMಗಳು ನಾಪತ್ತೆಯಾದವು. ಅವುಗಳನ್ನು ಪತ್ತೆ ಮಾಡಲಾಯ್ತಾ? ಆಗಿಲ್ಲ ಅಂತಾದರೆ ಯಾಕಾಗಿಲ್ಲ? ನಾಲ್ಕನೇ ಪ್ರಶ್ನೆ, EVM ಒಮ್ಮೆ ಮಾತ್ರ ಪ್ರೋಗ್ರಾಮ್ ಮಾಡಬಹುದಾದ ಯಂತ್ರ ಅಂತ ಹೇಳಿದ್ದ ಚುನಾವಣಾ ಆಯೋಗವೇ RTI ಒಂದಕ್ಕೆ ಪ್ರತಿಕ್ರಿಯಿಸ್ತಾ EVM ಚಿಪ್ಪನ್ನು ಪುನಃ ಪ್ರೋಗ್ರಾಮ್ ಮಾಡಬಹುದು ಅಂತ ತಿಳಿಸಿದೆ. ಹಾಗಾದರೆ ಮೊದಲು ಸುಳ್ಳು ಹೇಳಿದ್ಯಾಕೆ? ಐದನೇ ಪ್ರಶ್ನೆ, EVM ಸಾಗಿಸೋ ಯಂತ್ರಗಳಿಗೆ ಅಳವಡಿಸಿದಂತಹ GPS ಟ್ರ್ಯಾಕರ್ಗಳ ಮಾಹಿತಿಯನ್ನು ನೀಡೋಕೆ ಆಯೋಗ ನಿರಾಕರಿಸಿದ್ಯಾಕೆ? ಆರನೇ ಪ್ರಶ್ನೆ, 2017 ಉತ್ತರಾಖಂಡ ವಿಧಾನಸಭಾ ಚುನಾವಣೆ ವೇಳೆ EVMಗಳನ್ನು ಬದಲಿಸಲಾಗಿತ್ತು. ಈ ಕುರಿತು ಇದುವರೆಗೆ ಆಯೋಗ ಸ್ಪಷ್ಟನೆ ನೀಡಿಲ್ಲ, ಯಾಕೆ? ಏಳನೇ ಪ್ರಶ್ನೆ, 2009ರಲ್ಲಿ EVMಗಳನ್ನ ತಿರುಚಬಹುದು ಅಂತ ಅಭಿಯಾನವನ್ನೇ ಮಾಡಿದ್ದಂತಹ BJP ಈಗ ಯಾಕೆ ಈ ವಿಚಾರದಲ್ಲಿ ಯೂಟರ್ನ್ ತೆಗೆದುಕೊಂಡಿದೆ? ಎಂಟನೇ ಪ್ರಶ್ನೆ, EVMಗಳ ನಿರ್ವಹಣೆಗೆ ಖಾಸಗಿ ವ್ಯಕ್ತಿಗಳನ್ನು ನಿಯೋಜಿಸೋದಿಲ್ಲ ಅಂತ ಆಯೋಗ ಸುಳ್ಳು ಹೇಳಿದ್ಯಾಕೆ? ಮತ್ತೆ ಖಾಸಗಿ ಇಂಜಿನಿಯರ್ಗಳನ್ನು ನೇಮಿಸಿದ್ಯಾಕೆ? ಒಂಬತ್ತನೇ ಪ್ರಶ್ನೆ, ಭಾರತದಿಂದ ತರಿಸ್ಕೊಳ್ತಿದ್ದಂತಹ EVMಗಳನ್ನು ಇದ್ದಕ್ಕಿದ್ದಂತೆ ಬೋಸ್ಟನ್ ಸರ್ಕಾರ ತಿರಸ್ಕರಿಸಿದ್ಯಾಕೆ? EVMಗಳ ಪರಿಶೀಲನೆಯನ್ನು ಆಯೋಗ ತಿರಸ್ಕರಿಸ್ತಿರೋದು ಯಾಕೆ? ಕಡೆಯದಾಗಿ 10ನೇ ಪ್ರಶ್ನೆ, EVMಗಳಿಗೆ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸುವಂತಹ ಜವಾಬ್ದಾರಿಯನ್ನು ಹೊತ್ತಿರೋ ಭಾರತ್ ಎಲೆಕ್ಟ್ರಾನಿಕ್ಸ್ಗೆ ನಿರ್ದೇಶಕರನ್ನಾಗಿ BJPಯ ಹಿರಿಯ ಸದಸ್ಯ ಮನ್ಸುಖ್ ಭಾಯ್ ಕಚಾರಿಯಾ ಅವರನ್ನು ನೇಮಿಸಿರೋದು ಯಾಕೆ? ಈ 10 ಪ್ರಶ್ನೆಗಳಿಗೆ ಆಯೋಗ ಮತ್ತು ಸರ್ಕಾರ ಉತ್ತರಿಸೋ ಧೈರ್ಯ ತೋರುತ್ತಾ ಅನ್ನೋದನ್ನು ಕಾದು ನೋಡೋಣ.